ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋ ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ. ಇನ್ನು ನಾವು ಯುಗಾದಿ ವರ್ಷಫಲದಲ್ಲಿ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದೇವೆ. ಕನ್ಯಾ ರಾಶಿಯವರ ಈ ವರ್ಷದ ವರ್ಷಫಲ ಹೇಗಿದೆ ಅನ್ನೋಂಥ ನೋಡೋದಾದರೆ, ಈ ವರ್ಷ ಆರಂಭದಿಂದ ಪುಷ್ಯ ಮಾಸದ ಆರಂಭದವರೆಗೂ ನಿಮಗೆ ಒಳ್ಳೆಯ ಶುಭ ಫಲ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ನಂತರದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆದರೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ವಿಚಾರ. ನೀವು ಪ್ರಾರಂಭಿಸಿದ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚು ಕಂಡುಬರ್ತಾ ಇದೆ. ಗುರುವಿನ ಒಂದು ಅನುಗ್ರಹದಿಂದ ನಿಮ್ಮ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು ಕಂಡುಬರ್ತದೆ. ಯಂತ್ರ, ವಾಹನ ಮತ್ತು ಕಬ್ಬಿಣ ವ್ಯಾಪಾರ ಮಾಡುವಂಥವರು ಈ ವರ್ಷದ ಡಿಸೆಂಬರ್ ಅಂತ್ಯದವರೆಗೆ ಉತ್ತಮ ಲಾಭವನ್ನು ಪಡಿತೀರಾ. ನಂತರ ಸ್ವಲ್ಪ ನಿಮ್ಮ ಲಾಭದ ಪ್ರಮಾಣ ಕಡಿಮೆ ಆಗುವಂಥದ್ದು ಇರ್ಬೋದು. ಹಾಗೆ ನಾಟಕ, ಸಿನಿಮಾ, ಯಕ್ಷಗಾನ ಕಲಾವಿದರಿಗೆ ಉತ್ತಮ ಅವಕಾಶಗಳು ದೊರೆತು ಹಾಗೆ ಅನೇಕ ಸನ್ಮಾನಗಳು ಕೂಡ ಆಗುವಂತಹದ್ದು ಕಂಡುಬರ್ತಾ ಇದೆ. ಆದರೆ ಮುಂದಿನ ಜನವರಿಯಿಂದ 2025 ಜನವರಿಯಿಂದ ನಿಮಗೆ ಅಷ್ಟಮ ಶನಿ ಪ್ರಾರಂಭ ಆಗೋದರಿಂದ ನಿಮ್ಮ ಕಾರ್ಯಗಳೆಲ್ಲ ನಿಧಾನವಾಗಿ ಆಗಿ ವಾಹನ ಅಥವಾ ನೀರಿನಿಂದ ಅಪಘಾತ ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರ್ತದೆ. ಹಾಗಾಗಿ ವಾಹನ ಮತ್ತು ನೀರಿನ ಸುತ್ತಮುತ್ತ ನೀವು ಇರುವಂಥದ್ದಿದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು. ಇನ್ನು ಸೊಂಟದ ಕೆಳಗೆ ನೋವು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಎಲ್ಲ ದೋಷಗಳ ನಿವಾರಣೆ ಹಾಗೂ ತೊಂದರೆ ನಿವಾರಣೆ ಮಾಡಬೇಕಂದ್ರೆ ಪ್ರತಿನಿತ್ಯ ಪಂಚಾಕ್ಷರಿ ಜಪ ಅಂದರೆ ಓಂ ನಮಃ ಶಿವಾಯ ಈ ಜಪವನ್ನು ನೀವು ಹೆಚ್ಚು ಮಾಡೋದರಿಂದ ನಿಮ್ಮ ಎಲ್ಲ ಆರೋಗ್ಯ ತೊಂದರೆಗಳು ನಿವಾರಣೆ ಆಗ್ತದೆ. ಹಾಗೆ ಇನ್ನು ಅತ್ಯುತ್ತಮ ಫಲಗಳನ್ನು ಪಡಿತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.